ನಿಮ್ಮನ್ನ ಇಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ದಂಗೆ ಇಷ್ಟ ಆಗೋದ್ರಿ. ಅದಕ್ಕೆ ನಿಮಗೆ ಸ್ಪೆಷಲ್ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದು. ಅಷ್ಟೇ ಅಲ್ಲ, ಆಮೇಲೆ ನಂಗೆ ತುಂಬ ಇಷ್ಟ ಆಗಿಬಿಟ್ರಿ. ಎಷ್ಟು ಅಂದರೆ ಅರ್ಧ ದಿನದಲ್ಲೇ ನೀವೇ ನನ್ನ ಸರಿಯಾದ ಲೈಫ್ ಪಾರ್ಟ್ನರ್ ಅಂತ. ಮಿಸ್ಟರ್ ನಿಶಾಂತ್, ಇದೇನು ಸಡನ್ ಆಗಿ? ಅಮೂಲ್ಯ ಅವರೇ, ನಾನು ಹೇಳ್ಬೇಕು ಅನ್ಕೊಂಡಿದ್ನ ಫಸ್ಟ್ ಹೇಳ್ಬಿಡ್ತೀನಿ. ಮಧ್ಯ ನೀವು ಮಾತಾಡಿದ್ರೆ ಎಲ್ಲ ಮರ್ತೋಗ್ಬೋದು. ನಿಮ್ಮ ಫ್ಯಾಮಿಲಿ, ನೀವು ಅಕ್ಕ ತಂಗಿಯರೆಲ್ಲ ಇರೋ ರೀತಿ, ಎಲ್ಲರ ಜೊತೆ ಬೆರೆಯೋ ರೀತಿ, ಅಕ್ಕನ ಫಿಯಾನ್ಸಿ ಮನೆಯವ್ರ ಜೊತೆ ಇರೋ ರೀತಿ, ಇದೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು. ವೇದಾಂತ್ ಅಜ್ಜಿಗೋಸ್ಕರ ನೀವು ವೇದಾಂತ್ ವಸಿಷ್ಠ ಜೊತೆ ಗರ್ಲ್ಫ್ರೆಂಡ್ ಥರ ನಾಟಕ ಮಾಡ್ತಾ ಇದ್ದೀರಾ ಅಂತಲೂ ನಾನು ಕೇಳ್ಪಟ್ಟೆ. ನಿಮ್ಮಿಬ್ಬರದು ನಾಟಕ ಅಂತ ಗೊತ್ತಾದಾಗ ನಾನು ನನ್ನ ಪ್ರೀತಿನ ಹೇಳಲೇಬೇಕು ಅಂತ ಡಿಸೈಡ್ ಮಾಡಿದೆ. ಸಿನ್ಸಿಯರಾಗಿ ನಿಮ್ಮ ಹತ್ರ ನನ್ನ ಪ್ರೀತಿನ ಹೇಳ್ಕೊತಾ ಇದ್ದೀನಿ. ಅಲ್ಲ, ನೀವು ಸಡನ್ನಾಗಿ ಪ್ರೀತಿ ಗೀತಿ ಅಂದರೆ? ಅಮೂಲ್ಯ ಅವರೇ, ನೀವು ಸಡನ್ನಾಗಿ ಆನ್ಸರ್ ಮಾಡಬೇಕಂತೇನಿಲ್ಲ. ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ. ನೀವು ಯೋಚನೆ ಮಾಡಿ. ನೀವೇನಾದರೂ ಹೂ ಅಂದರೆ ನಿಮ್ಮ ತಂಗಿಯರ ಭವಿಷ್ಯದ್ದು, ಹಾಗೆ ನಮ್ಮದು ಅವ್ರದ್ದು ಮದುವೆ ಖರ್ಚೆಲ್ಲ ನಂದೇ. ನಿಮಗೆ ಹಣದ ಅವಶ್ಯಕತೆ ಇದೆ. ನನ್ನ ಹತ್ರ ಕೊಟ್ಟರು ಮುಗಿದೇ ಇರೋವಷ್ಟು ಆಸ್ತಿ ಇದೆ. ಹಾಗಂತ ನಾನು ಆಸೆ ತೋರಿಸ್ತಾ ಇಲ್ಲ, ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ. ನೀವು ಹೂ ಅಂದರೆ ನಾನು ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ. ಅಲ್ಲ, ಅದು ಅಮೂಲ್ಯ ಅವರೇ, ನೀವು ಹೀಗೆ ಹೇಳಬೇಕಂತೇನಿಲ್ಲ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಗಾರ್ಡನ್ ವ್ಯೂ ಪಾಯಿಂಟ್ ಹತ್ರ ವೇಟ್ ಮಾಡ್ತಾ ಇರ್ತೀನಿ. ನಿಮ್ಮ ನಿರ್ಧಾರನ ಅಲ್ಲೇ ಹೇಳ್ಬೋದು. ಅಕ್ಕ, ಇದೇನು ದಿಢೀರಂತ ಭಾವ ಎಲ್ಲಿ? ಅಯ್ಯೋ, ಅವ್ರಿಗೆ ಪುರ್ಸೊತ್ತಿದ್ರೆ ತಾನೇ ನನ್ನನ್ನು ಕರ್ಕೊಂಬರೋದಕ್ಕೆ. ಅದಕ್ಕೆ ನಾನೇ ಬಂದೆ ಕಣೆ. ಎಷ್ಟು ದಿನ ಆಗಿತ್ತಕ್ಕ ನಿನ್ನ ನೋಡಿ. ಹೌದಮ್ಮ. ತುಂಬ ಒಳ್ಳೆ ಕೆಲಸ ಮಾಡಿದೆ. ರೀ, ಅಕ್ಕ ಬಂದಿದ್ದಾಳೆ ನೋಡಿ. ಎಲ್ಲರೂ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರಪ್ಪ. ಓಹೋ, ಅದಕ್ಕೆ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ಇದೇನು ನಿಲ್ಸೆ ಮಾತಾಡಿಸ್ತಾ ಇದೆಯಲ್ಲ, ಬನ್ನಿ ಕೂತ್ಕೊಳ್ಳಿ. ಅಕ್ಕ ಬಾಬಾ. ಅಕ್ಕ, ನೀವಿಬ್ಬರು ಮಾತಾಡ್ತೀರಿ, ನಾನು ಕಾಫಿ ತಿಂಡಿ ತರ್ತೀನಿ. ಅದೆಲ್ಲ ಏನು ಬೇಡ ಪರಿ. ಬರೋವಾಗ ನಾನೆಲ್ಲ ಮುಗಿಸ್ಕೊಂಡೇ ಬಂದೆ. ನಾನು ನಿಮಗೆಲ್ಲ ಮದುವೆ ಬಟ್ಟೆ ತರೋದಕ್ಕೆ ಹೋಗಿದ್ದೆ. ಮತ್ತೆ ಸಾರ್ಥಕ್ ಮದುವೆಲಾದಾಗ ಆಗಬಾರ್ದಲ್ವಾ? ಮೊದಲೇ ಮ್ಯಾಚಿಂಗ್ ಬ್ಲೌಸ್ ಎಲ್ಲ ಹೊಲಿಸ್ಕೊಂಡು, ಆಮೇಲೆ ಅದಕ್ಕೆ ಹೊಂದಿಕೆ ಆಗೋವಂಥ ಒಡವೆಗಳನ್ನೆಲ್ಲ ಸರಿ ಮಾಡಿಕೊಂಡು ನಿನ್ನ ಹಿರಿ ಮಗಳ ಮದುವೆಲಿ ನೀನು ಮಿಂಚಬೇಕು ಕಣೆ. ಸುಹಾಸಿನಿ ಫೋನ್ ಮಾಡಿದ್ರು. ನೀನೇನೋ ಜೋರಾಗಿ ಮಾತಾಡಿದಂತೆ. ಅದಕ್ಕೆ ಅದು ಏನಾಯಿತು ಅಂದರೆ? ನನಗೆ ಗೊತ್ತು ಮಂಜು. ಸುಹಾಸಿನಿ ನನ್ನ ಸೊಸೆ ತಾಯಿ ಅನ್ನೋ ಒಂದೇ ಒಂದು ವಿಷಯಕ್ಕೆ ಸುಮ್ಮನಿದ್ದೀನಿ. ನಾನು ತುಂಬಾ ಗಮನಿಸಿದ್ದೀನಿ ಪರಿ. ಆದರೆ ನೀನು ಈ ಸಲ ಒಳ್ಳೆ ಕೆಲಸನೇ ಮಾಡಿದೀಯ. ತಾನು ಹೇಳಿದ್ದೆ ಸರಿ, ತಾನು ಮಾಡಿದ್ದೆ ಸರಿ ಅನ್ನೋ ಜಂಬ ಅವಳಿಗೆ. ಸ್ವಲ್ಪ ಜಾಸ್ತಿನೇ ಮೆರಿತಾಳೆ. ಇನ್ನೆಲ್ಲ ಸರಿ ಹೋಗುತ್ತೆ ಬಿಡು. ನನಗೂ ಹಾಗೆಲ್ಲ ಮಾತಾಡಬೇಕು ಅಂತ ಇರಲಿಲ್ಲ ಅಕ್ಕ. ಆದರೆ ಅವ್ರ ಆರತಿ ಬಗ್ಗೆ ಏನೇನೋ ಹೇಳಿಬಿಟ್ರು. ನಾನು ಸಿಟ್ಟಲ್ಲಿ ಮಾತಾಡಿದೆ. ಮುಂದೆ ಆರತಿಗೇನು ತೊಂದರೆ ಆಗಲ್ಲ ಅಲ್ವಾ? ಬರೀ ಯಾರಾದರೂ ಆವಾಗ ಬಿಸಿ ಮುಟ್ಟಿಸ್ತಾ ಇದ್ರೆ ಸರಿ ಕಣೆ. ಇಲ್ಲದೆ ಹೋದರೆ ತಾವಾಡಿದ್ದೆ ಆಟ ಅಂದ್ಕೊಂಡ್ಬಿಡ್ತಾರೆ. ನೀನೇನೂ ಯೋಚನೆ ಮಾಡಬೇಡ. ಆರತಿಗೂ ತೊಂದರೆ ಆಗಲ್ಲ, ಯಾರಿಗೂ ಏನೂ ತೊಂದರೆ ಆಗಲ್ಲ. ನೀನು ಆರಾಮಾಗಿರು. ನಿಮ್ಮನ್ನೆಲ್ಲ ಎಬ್ಸಿ ನಿಶಾಂತ್ ಅವ್ರು ಹೇಳಿದ ವಿಚಾರ ಮಾತಾಡಿದ್ದಕ್ಕೆ ಸಾರಿ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯಾ? ನಿನಗಿಂತ ನಮಗೆ ನಿದ್ದೆ ದೊಡ್ಡದಾ? ಅಕ್ಕ, ಅವ್ರು ಡೈರೆಕ್ಟಾಗಿ ಪ್ರಪೋಸ್ ಮಾಡಿಬಿಟ್ರಾ? ಹೌದು ಕಣೆ. ಊಟದ ಟೈಮಲ್ಲಿ ಸಿಕ್ಕಿದಾಗ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂದರು. ಬಟ್ ಈಗ ಸಿಕ್ತವರು ಡೈರೆಕ್ಟಾಗಿ ಪ್ರಪೋಸೇ ಮಾಡಿಬಿಟ್ರು. ಅಕ್ಕ, ಅವರು ತುಂಬ ಒಳ್ಳೆಯವರು ಅನ್ಸುತ್ತೆ. ನಿನ್ನ ಇಷ್ಟಪಡ್ತಾರೆ, ಅದು ಒಳ್ಳೇದೇ ಅಲ್ವಾ? ಅಂಜು,
ನಿನಗೇನು ಗೊತ್ತಾಗುತ್ತೆ ಇದೆಲ್ಲ? ಅವ್ರು ಇಷ್ಟಪಟ್ಬಿಟ್ರೆ ಆಯ್ತಾ? ಬರೀ ಇಷ್ಟ ಅಂತ ಅಲ್ಲಕ್ಕ, ನಮ್ಮನೆ ಜವಾಬ್ದಾರಿ ಎಲ್ಲ ತಾನೇ ತಗೊಳ್ತೀನಿ ಅಂದಿದ್ದಾರಲ್ಲ. ಅಪ್ಪ ಅಮ್ಮ ಕಷ್ಟಪಡೋದು ನೋಡಕ್ಕಾಗಲ್ಲ. ಕಷ್ಟ ತೀರುತ್ತೆ ಅಂದ್ರೆ ಹಾಗೆಲ್ಲ ಮಾತಾಡಬೇಡ ಅಂಜು. ಅವತ್ತು ಸಿದ್ಧಾರ್ಥ ಅವರು ಇವಳನ್ನ ನೋಡಕ್ಕೆ ಬಂದಾಗಲೂ ಇವಳು ಕಣ್ಣು ಮುಚ್ಕೊಂಡು ಒಪ್ಕೊಂಡಿದ್ಲು. ಇವಳು ಮನೆ, ಅಪ್ಪ ಅಮ್ಮ, ಅಕ್ಕ ತಂಗಿರು ಅಂತಂದರೆ ತನ್ನ ಬಗ್ಗೆ ಯೋಚನೆ ಮಾಡಲ್ಲ. ಎಲ್ಲದಕ್ಕೂ ಹ್ಞೂ ಅಂದ್ಬಿಡ್ತಾಳೆ. ಅವಳಿಗೂ ಒಂದು ಮನಸ್ಸಿದೆ ಅಲ್ವಾ, ಅದಕ್ಕೆ ಅದರದ್ದೇ ಆದ ಕನಸು, ಆಸೆ ಇರುತ್ತಲ್ವಾ. ಅದು ನಿಜಾನೇ. ಅಮ್ಮ ಅಕ್ಕನ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದ್ರೆ ಇವಳು ನಮಗೋಸ್ಕರ ಯಾರನ್ನ ಒಪ್ಕೋಬಾರ್ದು. ನನ್ನ ಮನಸ್ಸಲ್ಲಿ ಬೇರೆ ಯಾರೂ ಇಲ್ಲ. ಅಮ್ಮು, ನೀನು ಅವತ್ತು ನನ್ನ ಮಾತನ್ನು ಗಂಭೀರವಾಗಿ ಕೇಳಿಸ್ಕೊಳ್ಳಿಲ್ಲ. ಆದರೆ ಇವತ್ತು ಇನ್ನೊಂದು ಸರಿ ಹೇಳ್ತಿದ್ದೀನಿ, ನೀನು ನಮಗೋಸ್ಕರ ನಿನ್ನ ಸುಖ ಸಂತೋಷನೆಲ್ಲ ತ್ಯಾಗ ಮಾಡೋ ಅಗತ್ಯ ಇಲ್ಲ ಕಣೆ. ನನಗೆ ನಿಮ್ಮ ಖುಷಿನೇ ನನ್ನ ಖುಷಿ ಅಕ್ಕ. ಇರ್ಬೋದು, ಆದರೆ ನೀನು ತ್ಯಾಗ ಮಾಡಿ ನಮ್ಮನ್ನೆಲ್ಲ ಖುಷಿಲಿಡೋ ಪ್ರಯತ್ನ ಮಾಡಿದ್ರೆ ಖಂಡಿತ ನಾವು ಯಾರೂ ಖುಷಿಲಿರಲ್ಲ ಅನ್ನೋದನ್ನು ಮರಿಬೇಡ ನೀನು. ಅಲ್ಲ, ನಾನು ಏನು ತ್ಯಾಗ ಮಾಡ್ತಿದ್ದೀನಿ ಅಂತ. ಆ್ಯಕ್ಚುಲಿ ನಾನು ಯಾರು ನಿಂಗೆ ಇಷ್ಟ ಆಗಿದ್ದಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಅಮ್ಮು, ಆದರೆ ಯಾವುದೋ ಬಲವಂತಕ್ಕೆ ಇನ್ಯಾವುದೋ ವಿಚಾರಕ್ಕೆ ಒಪ್ಕೊಳ್ಳೋ ಅಗತ್ಯ ಇಲ್ಲ. ಕೊನೆಯದಾಗಿ ಬಾಳಿ ಬದುಕಬೇಕಾಗಿರೋಳು ನೀನೇ. ಅದಕ್ಕೆ ಹೇಳ್ತಿದ್ದೀನಿ, ನೀನು ಯಾರ ಮಾತನ್ನು ಕೇಳೋ ಅಗತ್ಯ ಇಲ್ಲ ಅಮ್ಮು. ನಿನ್ನ ಮನಸ್ಸಿಗೆ ಏನು ಸರಿನೋ, ನಿನ್ನ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಮಾಡು. ಬೆಳಗ್ಗೆ ಬೆಳಗ್ಗೆ ಏನೇನಿಂದು ಗೋಳು ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ ಅಂತ್ಯಾ? ಅಜ್ಜಿ, ನಿಮಗ್ ಮೋಸ ಆಗ್ಬಾರ್ದು ಅನ್ನೋದಷ್ಟೇ ನನ್ನ ಕನ್ಸನ್ನು. ಏನ್ ಮೋಸ ನಿನ್ ತಲೆ? ನಿನ್ನೆ ನೋಡತ್ತಲ್ಲ. ಅಯ್ಯೋ ಅಜ್ಜಿ, ಅದು ಡ್ರಾಮಾ. ನಿನ್ನೆ ಹೇಗೋ ತಪ್ಪಿಸ್ಕೊಂಡ್ಬಿಟ್ರು, ಆದ್ರೆ ಇವತ್ತು ಅವ್ರ ಅಸಲಿ ಮುಖ ನಾನು ನಿಮ್ಗೆ ತೋರಿಸ್ತೀನಿ. ಸುಮ್ನೆ ಸುಳ್ಳು ಕಥೆ ಎಲ್ಲ ಹೇಳ್ಬೇಡ. ನಾನು ಆಧಾರ ಇಲ್ದೆ ಯಾವ್ದನ್ನು ನಂಬಲ್ಲ. ಆ ಪ್ರೂಫ್ ತೋರ್ಸಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋದು ಅಜ್ಜಿ. ಅಮೂಲ್ಯ ನಿಜವಾಗ್ಲೂ ವೇದಾಂತನ ಲವ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವಳನ್ನ ಒಪ್ಪಿಸ್ಕೊಳ್ಳೋರು ಬೇರೆ ಯಾರೋ ಇದಾರಜ್ಜಿ. ಮನುಷ್ಯಗೆ ಅರ್ಥ ಆಗೋ ಭಾಷೆಲಿ ಮಾತಾಡೇ ಮಾರಾಯ್ತಿ. ಏನೇ ಹಾಗಂದ್ರೆ? ಅಯ್ಯೋ ಅಜ್ಜಿ, ಹೇಳಿದ್ರೆ ಚೆನ್ನಾಗಿರಲ್ಲ. ನಿಮಗ್ ಪ್ರೂಫ್ ಬೇಕು ತಾನೆ? ಬನ್ನಿ, ನಾನ್ ತೋರಿಸ್ತೀನಿ, ನಿಮ್ ಕಣ್ಣಾರೆ ನೋಡಿ. ಬನ್ನಿ.